ಚಿಕ್ಕಿ, ವಿಷಯ ಏನಂದ್ರೆ ನಮ್ಮ ಶ್ಯಾಮ ಹೊಸ ಮನೆ ತಗೋತಾ ಇದ್ದಾನೆ. ಅದು ಇನ್ನೆಲ್ಲೂ ಅಲ್ಲ, ಇಲ್ಲೇ ಪಕ್ಕದ ರೋಡಲ್ಲಿರೋ ಮನೆ. ಓಹ್ ವಾವ್. ಲೆಟ್ಸ್ ಆಲ್ ಕಂಗ್ರಾಚುಲೇಟ್ ಹಿಮ್. ಓ, ಪಕ್ಕದ ರೋಡಲ್ಲ, ಒಳ್ಳೇದೇ ಆಯ್ತಲ್ವಾ? ಶ್ಯಾಮ್, ಇನ್ಮೇಲಿಂದ ಆಟ ಆಡೋದಕ್ಕೆ ನಮ್ಮ ಪಕ್ಕದ ರೋಡಲ್ಲಿ ಸ್ಟೇಡಿಯಂ ಹುಡ್ಕೊಂಡ್ಬಿಟ್ಟಿದ್ದೀರಾ. ಕಂಗ್ರಾಟ್ಸ್ ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಈ ಒಳ್ಳೆ ಸುದ್ದಿ ಜೊತೆನೆ ನಿಮ್ಮ ಮಗುನೂ ಸಿಕ್ತು ಅನ್ನೋ ಇನ್ನೊಂದು ಒಳ್ಳೆ ಸುದ್ದಿನ ಆದಷ್ಟು ಬೇಗ ಕೊಡಿ. ಇನ್ನು ಲೇಟ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಕನ್ಸಲ್ಟ್ ಮಾಡಿದ ಡಾಕ್ಟರ್ನ ಆದಷ್ಟು ಬೇಗ ಮೀಟ್ ಮಾಡಿ. ಅದರಲ್ಲೇನೂ ತಪ್ಪಿಲ್ಲ. ಆಕ್ಚುಲಿ ಚಿಕ್ಕಿ, ಶ್ಯಾಮ್ ಹೋಗಿದ್ದ, ಬಟ್ ಅವ್ರು ಯಾವ ಇನ್ಫಾರ್ಮೇಶನ್ ಕೊಡ್ತಾ ಇಲ್ವಂತೆ. ಯಾಕೆ ಮಾಡಲ್ಲ ಅಪ್ಪು? ಮಾಡೇ ಮಾಡ್ತಾರೆ. ನಾವು ಮನ್ಸು ಮಾಡಿದ್ರೆ 100% ಮಾಡೇ ಮಾಡ್ತಾರೆ. ಯಾಕೆ ಹೇಳಿ? ಆ ಡಾಕ್ಟ್ರ್ ಯಾರು ಗೊತ್ತಾ? ಎನಿ ಗೆಸಸ್? ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಡಾಕ್ಟರ್ ಅನಂತ ಲಕ್ಷ್ಮಿನೇ. ವಾಟ್? ಹೌದಾ? ಶ್ಯಾಮ್, ಧೈರ್ಯವಾಗಿ ನೀವಿಬ್ರು ಹೋಗಿ ಲಕ್ಷ್ಮಿ ಹತ್ರ ಮಾತಾಡಿ. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಅವ್ರು ಸಾರ್ಟ್ ಔಟ್ ಮಾಡ್ತಾರೆ. ಅವರು ನಮಗೆ ತುಂಬ ಬೇಕಾದವರು. ಶಿ ಈಸ್ ಅ ವೆರಿ ಗುಡ್ ಫ್ಯಾಮಿಲಿ ಫ್ರೆಂಡ್. ಅನಂತ ಲಕ್ಷ್ಮಿನಾ? ಇದೆಂತ ವಿಚಿತ್ರ. ನನ್ನ ಡಾಕ್ಟರು ಅವರೇ, ಶ್ಯಾಮ್ ಮತ್ತೆ ಶಾಲಿನಿ ಅವ್ರ ಡಾಕ್ಟರು ಅವರೇನಾ? ಇಬ್ರು ಹೊಸ ಮನೆಗೆ ಹೋಗ್ತಿದ್ದೀರಾ. ಇನ್ನು ಮುಂದೆ ನಿಮ್ಗೆ ಒಳ್ಳೇದೇ ನಡೆಯುತ್ತೆ. ಅರ್ಶಿನ ಕುಂಕುಮ ತರ್ತೀನಿ. ಶ್ಯಾಮ್, ಫೋನ್ ಅಲ್ಲೇ ಬಿಟ್ಟೆ ಅನ್ಸುತ್ತೆ. 1 ನಿಮಿಷ ಬಂದೆ. ಇದೇನ್ ಮಾಡಿದ್ರಿ ನೀವು? ಯಾಕೆಲ್ಲರೂ ಮುಂದೆ ಡಾಕ್ಟರ್ ಬಗ್ಗೆ ಹೇಳಿದ್ರಿ? ಅವರನ್ನ ಮೀಟ್ ಮಾಡೋ ಸಿಚುಯೇಷನ್ ಬರಲೇಬಾರ್ದು ಅಂತ ಅಲ್ವಾ ನಾನು ನಿಮ್ಮ ಹತ್ರ ಕೇಳ್ಕೊಂಡಿದ್ದು? ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಹೀಗೆ ಮಾಡಿಬಿಟ್ರಲ್ಲ. ಕಮಾನ್ ಶಾಲಿನಿ, ಡೋಂಟ್ ವರಿ. ಅನಂತ್ ಲಕ್ಷ್ಮಿ ಈಸ್ ಅ ವೆರಿ ಗುಡ್ ಫ್ರೆಂಡ್. ನಮ್ಮ ಮನೆಗೆ ತುಂಬ ಬೇಕಾದವರು. ನಿನ್ನ ಸೀಕ್ರೆಟ್ ಅವ್ರ ಹತ್ರ ಭದ್ರವಾಗಿರುತ್ತೆ. ಯಾವುದನ್ನು ಬಿಟ್ಕೊಡಲ್ಲ. ಓಕೆ? ಹೊಸ ಮನೆಗೆ ಹೋಗ್ತಿದ್ದೀರಾ. ಗೋ ವಿತ್ ಗುಡ್ ಮೈಂಡ್ ಸೆಟ್. ಹೋಗು, ಕುಂಕುಮ ತರ್ತೀನಿ. ಹೋಗಿ ಕೂತ್ಕೋ. ಕಮಾನ್, ಹೋಗು. ಹಲೋ ಹಲೋ, ಇವನು ಯಾಕಪ್ಪ ಫೋನ್ ಮಾಡ್ದ ಅಂತ ಇರಿಟೇಟ್ ಆಗ್ತಾ ಇದೆಯಲ್ವಾ? ಹಾಗೇನಿಲ್ಲ. ಏನು ವಿಷಯ ಹೇಳಿ? ಅದೇ ನಾನು ಹೇಳಿದ್ದನ್ನು ನೀನು ನಂಬಲಿಲ್ವಲ್ಲ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಸಿಹಿ ಅಪ್ಪ ಬರ್ತಾನೆ ಅಂತ ಹೇಳಿದ್ನಲ್ಲ. ಇಷ್ಟು ವರ್ಷ ಬರದೇ ಇರೋರು ಇವಾಗ ಯಾಕೆ ಬರ್ತಿದ್ದಾರೆ? ಅಷ್ಟಕ್ಕೂ ಅವ್ರು ಯಾರು? ಅಲ್ಲ, ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ಹೇಗೆ ಸಿಗ್ತಿದೆ? ಅಂಜು, ನಿನಗೆ ಗೊತ್ತಿರೋ ಹಾಗೆ ನನಗೂ ಸೀತಾಗೂ ಮದುವೆ ಫಿಕ್ಸ್ ಆಗಿತ್ತು. ನಾನು ಸೀತಾ ಜೀವನನ ತುಂಬ ಹತ್ರದಿಂದ ನೋಡಿದ್ದೀನಿ ಅಂಜು. ಅದಕ್ಕೆ ಹೇಳ್ತಾ ಇದ್ದೀನಿ. ನಿನಗೆ ನನ್ನನ್ನು ನಂಬೋದ್ರಲ್ಲಿ ಗೊಂದಲ ಇದೆ ಅಂತ ನನಗೆ ಗೊತ್ತು. ಇಟ್ಸ್ ಓಕೆ, ಪರವಾಗಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೆ ಸಿಹಿ ಅಪ್ಪ ಬರೋವರೆಗೂ ನೀವು ಕಾಯೋದಕ್ಕೆ ಹೋಗಬೇಡಿ. ಆ ಮನುಷ್ಯ ಬಂದರೆ ಏನೇನು ಅವಂತರ ಆಗುತ್ತೋ ಹೇಳೋದಕ್ಕಾಗಲ್ಲ. ಒಂದು ಸೀತಾ ಜೀವನಕ್ಕೆ ಬೇಗನೆ ಎಂಟ್ರಿ ಕೊಡ್ತಾನೆ. ಹುಷಾರು, ಪ್ಲೀಸ್. ಅಂಜು, ಪ್ಲೀಸ್ ಟೇಕ್ ಕೇರ್ ಆಫ್ ಸೀತಾ. ಈ ಹಿಂದೆ
ನನ್ನಿಂದ ಸೀತಾಗೆ ತುಂಬಾ ತೊಂದರೆ ಆಗಿತ್ತು. ಆದರೆ ಈಗ ಹೆಲ್ಪ್ ಆಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಅಷ್ಟೇ. ಇದೇನು ಇವ್ರು ಈಗ ಹೇಳ್ತಿದ್ದಾರೆ? ಸಿಹಿ ಅಪ್ಪ ಬಂದ್ಬಿಟ್ರೆ ಶ್ರೀರಾಮ್ ಅಣ್ಣನ ಸಂತೋಷ ನೆಮ್ಮದಿ ಎಲ್ಲ ಹಾಳಾಗತ್ತೆ. ಹಾಗಾಗ್ಬಾರ್ದು. ನಾನು ಏನು ಮಾಡಲಿ? ಸೀತಾ ಅದಕ್ಕೆ ಹತ್ರ ಇದ್ರ ಬಗ್ಗೆ ಮಾತಾಡ್ಲಾ? ಇಲ್ಲ, ಇವತ್ತು ಅಣ್ಣ ಮನೆಗೆ ಬರ್ತಿದ್ದಾನೆ. ಅವನು ಬಂದಮೇಲೆ ಅವನ ಹತ್ರ ಕೂತು ಮಾತಾಡಿ ಆಮೇಲೆ ಮುಂದುವರಿಯೋಣ. ಹೇಗಾದರೂ ಮಾಡಿ ಆ ಸೀತಾ ಗಂಡ ಎಲ್ಲಿದ್ದಾರೆ ಅಂತ ನಾನು ಹುಡುಕ್ತೀನಿ. ಬಿಡಲ್ಲ. ಸಿಹಿ, ಖುಷಿನಾ ನಿನ್ಗೀಗ? ಡಾಕ್ಟ್ರ್ ಅಂಕಲು ಬೇರೆ ಮನೆಗೆ ಹೋಗ್ತಾರೆ ಅಂತ ಬೇಜಾರು ಮಾಡ್ಕೊಂಡಿದ್ದಲ್ಲ? ನನಗಂತೂ ಫುಲ್ ಹ್ಯಾಪಿ. ಪಕ್ಕದ ರೂಮ್ಗೆ ಹೋದಂಗೆ ಪಕ್ಕದ ರೋಡಲ್ಲಿರೋ ಶಾಲಿನಿ ಆಂಟಿ ಮತ್ತೆ ಶ್ಯಾಮ್ ಅಂಕಲ್ ಜೊತೆ ಅವ್ರ ಮನೆಗೆ ಹೋಗಿ ಆರಾಮಾಗಿ ಆಟ ಆಡ್ಕೊಂಡಿದ್ಬೋದು. ನನಗೂ ಅಷ್ಟೇ ತುಂಬ ಖುಷಿ ಆಯಿತು. ನಿಮ್ಮ ಪಾಪು ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅನಂತಲಕ್ಷ್ಮಿನೇ ಇವ್ರು ಟ್ರೀಟ್ ಮಾಡಿದ್ರಾ? ನನಗಿದು ಗೊತ್ತೇ ಇರಲಿಲ್ವಲ್ಲ. ಸೀತಾ, ಒಂದು ನಿಮಿಷ. ಅರ್ಶಿನ ಕುಂಕುಮನ ನೀನೇ ನಿನ್ನ ಕೈಯಾರೆ ಶಾಲಿನಿ ಕೊಡು. ತಗೋ. ಸೀತಾ, ಕುಂಕುಮ ತಗೊಂಡಾಯ್ತು. ಸೀತಮ್ಮ, ನಾನು ಕುಂಕುಮ ತಗೊಳ್ತೀನಿ. ಸಿಹಿ, ಕುಂಕುಮ ಚೆಲ್ಬಿಟ್ಟಿಯಲ್ಲ, ಅಪಶಕ್ನ ಗೊತ್ತಾ? ಚಿಕ್ಕಿ ಆ ಥರ ಎಲ್ಲ ಏನು ಹೇಳ್ಬೇಡಿ. ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್ ಅಷ್ಟೇ. ಐ ಆಮ್ ಸಾರಿ ಸೀತಮ್ಮ. ಏನೇ ಸಾರಿ? ಒಂಚೂರು ಗಮನ ಇರಲ್ವಾ ನಿನ್ಗೆ? ಎಲ್ಲದಕ್ಕೂ ಬಂದ್ಬಿಡ್ತೀಯಾ? ಸೀತಾ, ಸಿಹಿನೇನು ಭಯಕ್ಕೆ ಹೋಗ್ಬೇಡಿ. ಪಾಪ ಚಿಕ್ಕ ಹುಡುಗಿ ಅಲ್ವಾ, ಅವಳೇನು ಬೇಕು ಅಂತ ಮಾಡಿರ್ತಾಳ. ಸಿಪುಟ ನೀನು ಹೇಳ್ಬೇಡ ಬಿಟ್ಟ ಬಾಯ್ಲಿ. ಬಾಯ್ಲಿ ಏನೂ ಆಗಿಲ್ಲ ಆಯ್ತಾ? ನೀ ಅಳ್ಬಾರ್ದು. ಹಾಂ, ನಿನ್ನ ಹತ್ರ ನನಗೂ ಅಳು ಬರುತ್ತೆ. ಪ್ಲೀಸ್ ಅಳ್ಬಾರ್ದು. ಅಲ್ಲಿ ಸ್ಮೈಲ್.
ಎಸ್ ಕಂದ, ಏನು ಮಾಡ್ತಾ ಇದೀಯಾ? ಓಕೆ, ಪಪ್ಪ ಏನು ಮಾಡ್ತಾ ಇದ್ದಾರೆ? ಸ್ನ್ಯಾಕ್ಸ್ ತಿಂದ್ಯಾ? ಎಸ್, ಇನ್ನೊಂದು 30 ಮಿನಿಟ್ಸ್ ಆ್ಯಂಡ್ ಐ ವಿಲ್ ಬಿ ದೇರ್. ಓಕೆ, ಬಾಯ್. ಹೊರಡೋಣವಾ? ಐ ಆಮ್ ರೆಡಿ. ಯಾರು ನೀವು? ತಗೊಳ್ಳಿ ಮೇಡಮ್, ಇದು ನಿಮ್ಮ ಮಗನಿಗೆ ಟ್ಯಾಬು. ನಿಮ್ಮ ಮಗ ಓದ್ತಾ ಇದ್ದಾನಲ್ಲ ಬಾಯ್ಸ್ ಸ್ಕೂಲು, ಅದರಲ್ಲಿ ಎಲ್ಲ ಬಾಯ್ಸ್ ಹತ್ರನೂ ಈ ಟ್ಯಾಬ್ ಇದೆ. ನಿಮ್ಮ ಮಗನ ಹತ್ರ ಇಲ್ಲ. ತಗೊಳ್ಳಿ ಮೇಡಮ್, ನಿಮ್ಮ ಗಂಡ ಬೇರೆ ಹಾರ್ಟ್ ಪೇಷಂಟು. ನಿಮ್ಮ ಮಗನ ಜೊತೆ ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ, ಶಾಪಿಂಗ್ ಮಾಡೋದಕ್ಕಾಗಲ್ಲ ಅಲ್ವಾ? ನೀವು ಬೇರೆ ಬೆಳಗ್ಗೆ 6 ಗಂಟೆಗೆ ಕೆಲಸ ಶುರು ಮಾಡ್ತೀರಾ, ಮುಗಿಯೋದು 11 ಗಂಟೆ ಆಗುತ್ತೆ. ಕೆಲಸದಲ್ಲಿ ಪೇಷಂಟ್ಗಳು ಜಾಸ್ತಿ ಇದ್ದರೆ 1 ಗಂಟೆನೂ ಆಗ್ಬೋದು. ನಿಮಗೂ ನಿಮ್ಮ ಮಗನಿಗೆ ಟೈಮ್ ಕೊಡೋದಕ್ಕಾಗಲ್ಲ ಅಲ್ವಾ? ಅದಕ್ಕೆ ಈ ಟ್ಯಾಬು. ಹೌದ ಹೆಣ್ಣೋರಿಯು, ನನ್ನ ಬಗ್ಗೆ ಇಷ್ಟೊಂದು ಡೀಟೇಲ್ಸ್ ನಿಮ್ಗೆ ಗೊತ್ತು? ಆ್ಯಂಡ್ ನನ್ನ ಮಗನಿಗೆ ನೀನೇನೆ ಗಿಫ್ಟ್ ಕೊಡ್ತಾ ಇದೆಯಾ? ನೋಡು, ತಲಹರಟೆ ಮಾಡದೆ ಹೊರಟೋಗು, ಇಲ್ದಿದ್ರೆ ನಾನು ಸೆಕ್ಯೂರಿಟಿ ಕರಿತೀನಿ. ನೋಡಿ ಮೇಡಮ್, ಸೆಕ್ಯೂರಿಟಿ ಇದ್ದರೂ ಡ್ರೈವರ್ ಆಗಿ ನಿಮ್ಮ ಕಾರ್ ಒಳಗೆ ಬಂದು ಕೂತಿದ್ದೀನಿ. ನಾಳೆ ದಿವಸ ನಿಮ್ಮ ಕ್ಲಿನಿಕ್ಕು ಮನೆ ಇಲ್ಲಿಗೆ ಬರೋದು ದೊಡ್ಡ ವಿಷಯ ಅಲ್ಲ. ನನಗೆ ನಿಮ್ಮ ಲೈಫ್ ಬಗ್ಗೆ ಎಲ್ಲ ಗೊತ್ತು. ನಿಮ್ಮ ಹಸ್ಬೆಂಡು, ಮಗ, ನಿಮ್ಮ ಲೈಫ್ ಎಥಿಕ್ಸು ಎಲ್ಲ. ಅಯ್ಯೋ, ಯಾಕೆ ಅಷ್ಟೊಂದು ಶಾಕ್ ಆಗ್ತಾ ಇದ್ದೀರಾ? ಈಸಿಯಾಗಿ ತಗೊಳ್ಳಿ, ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಓಕೆ? ಏನು ಬೇಕು ನಿನಗೆ? ಹಾಂ, ಈಗ ದಾರಿಗೆ ಬಂದ್ರಿ ನೋಡಿ. ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಪಾಪ, ಈ ಶ್ಯಾಮ ಮತ್ತು ಶಾಲಿನಿಗೆ ಮಗು ವಿಷಯದಲ್ಲಿ ತುಂಬಾ ದೊಡ್ಡ ಅನ್ಯಾಯ ಆಗಿದೆ ಅಲ್ವಾ ರಾಮ? ಹೌದು ಚಿಕ್ಕಪ್ಪ, ಇಷ್ಟು ದಿನ ಮಗುನ ಹುಡ್ಕೋಣ ಅಂದ್ರೂ ಬೇರೆ ಯಾವ ದಾರಿನೂ ಇರಲಿಲ್ಲ. ಬಟ್ ಈಗ ಗೊತ್ತಾಗ್ತಾ ಇದೆ, ಆ ಡಾಕ್ಟರ್ ಬೇರೆ ಯಾರೂ ಅಲ್ಲ, ನಮ್ಮ ಅನಂತ ಲಕ್ಷ್ಮಿ ಅಂತ. ಜೊತೆಗೆ ಕೆಲವೊಂದು ಕನ್ಫ್ಯೂಷನ್ಸು ಇದೆ ಚಿಕ್ಕಪ್ಪ. ಕನ್ಫ್ಯೂಷನ್ಸಾ? ಏನಪ್ಪು? ಅದೇ ಚಿಕ್ಕಿ, ಬಾಡಿಗೆ ತಾಯಿ ಜೊತೆ ಡಾಕ್ಟ್ರು ಕೂಡ ಸೇರಿಕೊಂಡು ಮಗು ಸತ್ತೋಗಿದೆ ಅಂತ ಶಾಲಿನಿ ಅವರು ಹೇಳ್ತಿದ್ದಾರೆ. ಬಟ್ ಡಾಕ್ಟರ್ ಅನಂತ ಲಕ್ಷ್ಮಿ ಹೇಗೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಅವ್ರು ಆ ಥರ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಐ ಗೆಸ್ ಇಲ್ಲಿ ಏನೋ ಬೇರೆನೇ ವಿಷಯ ಇದೆ ಅಂತ ಅನ್ನಿಸ್ತಿದೆ ಚಿಕ್ಕಿ. ಕರೆಕ್ಟ್ ಅಪ್ಪು, 100% ಇಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ. ವಿ ಕ್ಯಾನ್ ಸಾರ್ಟ್ ಇಟ್ ಔಟ್. ಅದೇ ಇದು ಬೇರೆ ಡಾಕ್ಟರ್ ಆಗಿದ್ದಿದ್ರೆ ಖಂಡಿತ ಆಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲ ಚಿಕ್ಕಿ, ಆ ಸರಗಸಿ ಮದರ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವರಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ರಾಮ್, ಅವ್ರು ಮಾತ್ರ ತಪ್ಪು ಮಾಡಿದ್ದಾರೆ ಅಂತ ನೀವು ಹೇಗೆ ಮಾತಾಡ್ತಿದ್ದೀರಾ? ಅಫ್ಕೋರ್ಸ್ ಅವ್ರು ತಪ್ಪು ಮಾಡಿದ್ದಾರೆ ಸೀತಾ. ಶ್ಯಾಮ್ ಮಗುನ ತಗೊಂಡೋಗಿ ಅವ್ರು ಸಾಕ್ತಾ ಇದ್ದಾರೆ. ರಾಮ್, ಇಲ್ಲೇನೋ ಕನ್ಫ್ಯೂಷನ್ ಇದೆ ಅಂತ ನಿಮಗೆ ಗೊತ್ತಿದೆ ಅಂದಮೇಲೆ ಅವರೇ ತಪ್ಪು ಮಾಡಿದ್ದಾರೆ ಅಂತ ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ನಮಗೆ ಸ್ವಲ್ಪ ಪೇಷನ್ಸ್ ಇರಬೇಕು. ಕಮೋನ್ ಸೀತಾ, ನೀವ್ಯಾಕೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಶ್ಯಾಮ್ ಮತ್ತೆ ಶಾಲಿನಿ ಅವ್ರ ಮಗು ಸಿಕ್ಕಿಲ್ಲ ಅಂತ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಅವ್ರಿಗೆ ನ್ಯಾಯ ಸಿಗ್ಬೇಕು ತಾನೇ? ಎಟ್ ಎನಿ ಕಾಸ್ಟ್ ನಾನು ಅವ್ರಿಗೆ ನ್ಯಾಯ ಕೊಡಿಸ್ತೀನಿ. ಪಾಪ, ಮಗು ಇಲ್ಲದೆ ಅವರಿಬ್ಬರು ಒದ್ದಾಡೋದನ್ನು ನೋಡಿದ್ರೆ ಕರಳು ಚುರುಕನ್ನುತ್ತೆ. ಅದರಲ್ಲೂ ಅವರಿಬ್ಬರು ಸಿಹಿನ ಹಚ್ಕೊಂಡು ಮುದ್ದಾಡೋದನ್ನು ನೋಡ್ತಾ ಇದ್ರೆ ಅಯ್ಯೋ
ಸಿಹಿ ಅಂತದ್ದೇ ಒಂದು ಮುದ್ದಾದ ಮಗು ಅವರಿಬ್ಬರಿಗೂ ಇರಬಾರ್ದಾಗಿತ್ತ ಅನ್ಸುತ್ತೆ. ಅಲ್ಲ ನಮಗೆ ಹೀಗೆ ಅನ್ಸುತ್ತೆ ಅಂದರೆ ಪಾಪ ಅವರಿಬ್ಬರಿಗೆ ಎಷ್ಟು ಸಂಕಟ ಆಗ್ಬೇಡಾರಮ್ಮ. ಹೌದು ಚಿಕ್ಕಪ್ಪ, ಪಾಪ ಶ್ಯಾಮ್ ಅಂತೂ ನಮ್ಮ ಸಿಹಿ ಪುಟನ ನೋಡಿದಾಗಲ್ಲ ಅವನ ಮಗುನ ನೆನ್ಸ್ಕೊಂಡು ನೊಂದ್ಕೋತಾನೆ. ಇನ್ಫ್ಯಾಕ್ಟ್ ಅವ್ರನ್ನ ಟ್ರೀಟ್ ಮಾಡಿರೋ ಡಾಕ್ಟರ್ ನಮ್ಮ ಅನಂತಲಕ್ಷ್ಮಿ ಅಂತ ಗೊತ್ತಾಗಿದ್ದಿದ್ರೆ ನಾವೇ ಡೈರೆಕ್ಟ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿತ್ತಲ್ವಾ. ಅಪ್ಪು ಈಗಲೂ ಕಾಲ ಮಿಂಚಿಲ್ಲ. ಯಾಚಿಕೆ ಅಟ್ ಎನಿ ಕಾಸ್ಟ್ ನಾನು ಡಾಕ್ಟರ್ ಅನಂತಲಕ್ಷ್ಮಿನ ಮೀಟ್ ಮಾಡ್ತೀನಿ. ಬೇಡ ಅಪ್ಪು, ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಥ್ಯಾಂಕ್ಸ್ ಚಿಕ್ಕಿ. ರಾಮ, ನನಗೆ ಯಾಕೆ ಈ ಥರ ಭಯ ಆಗ್ತಿದೆ? ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮೇಡಮ್, ವಿಷಯ ತುಂಬ ಸಿಂಪಲ್. ಅದೇ ಸೀತಾ ನಿಮ್ಮ ಪೇಷಂಟು. ಸೀತಾ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ? ಸೀತಾ ಬಗ್ಗೆ ನನಗೊಂದು ಇನ್ಫಾರ್ಮೇಷನ್ ಬೇಕಿತ್ತು. ಅವ್ರ ಮಗು ಅಪ್ಪ ಯಾರು ಅನ್ನೋದನ್ನ ನನಗೆ ಹೇಳ್ಬಿಡಿ, ಅಷ್ಟು ಸಾಕು. ಅಷ್ಟು ಹೇಳಿದ್ರೆ ನಿಮ್ಮ ಮಗ ಸ್ಕೂಲ್ಗೆ ಓಡಾಡಿಕೊಂಡು ಆರಾಮಾಗಿರ್ತಾನೆ. ಇಲ್ಲ ಅಂದರೆ ಪ್ಲೀಸ್ ಡಾಕ್ಟರ್, ಈ ವಿಷಯ ನಮ್ಮ ಮಧ್ಯೆನೇ ಇರಬೇಕು. ಹೇಳಿ. ಯಾರು ನೀನು? ಸೀತಾ ಬಗ್ಗೆ ನನ್ನ ಹತ್ರ ಏನಕ್ಕೆ ಕೇಳ್ತಾ ಇದೆಯಾ? ನನಗೆ ಏನು ವಿಷಯನೂ ಗೊತ್ತಿಲ್ಲ. ಪ್ರೆಗ್ನೆಂಟ್ ಆಗಿದ್ಲು, ನನ್ನ ಹತ್ರ ಕನ್ಸಲ್ಟೆನ್ಸಿಗೆ ಅಂತ ಬಂದು ಡೆಲಿವರಿ ಆಯಿತು, ಅಷ್ಟೇ. ಮಗು ಹುಟ್ಟಿದ್ಮೇಲೆ ಅಪ್ಪ ಅನ್ನೋನೊಬ್ಬ ಇರಲೇಬೇಕಲ್ಲ ಡಾಕ್ಟರ್ ಮೇಡಮ್. ಅವನು ಯಾರು ಅಂತ ಹೇಳ್ಬಿಡಿ, ನೀವು ನಿಮ್ಮ ಜೀವನದಲ್ಲಿ ಆರಾಮಾಗಿರ್ಬೋದು. ನೀವು ಹೇಳಲಿಲ್ಲ ಅಂದರೆ ನಾಳೆಯಿಂದ ನಿಮ್ಮ ಮಗ ನಿಮ್ಮ ಜೊತೆಗಿರಲ್ಲ. ಟೆಲ್ ಮಿ, ಹೇಳಿ ಯಾರು? ಮಗ ಹೋದ ಅಂದರೆ ಅಪ್ಪ ತಾನೇ ಹೇಗೆ ತಡ್ಕೋತಾನೆ? ಮೊದಲೇ ಅರ್ಧಂಬರ್ಧ ಹಾರ್ಟ್ ನಿಂತೋಗಿದೆ, ಆಮೇಲೆ ಪೂರ್ತಿ ನಿಂತೋಗುತ್ತಷ್ಟೇ. ಪ್ಲೀಸ್. ಹಾಗಿದ್ರೆ ಸೀತಾ ಗಂಡ ಯಾರು, ಸಿಹಿ ಅಪ್ಪ ಯಾರು ಅಂತ ನನ್ಗೆ ಹೇಳ್ಬಿಡಿ. ಸೀತಾ ವಾಸ್ ಅ ಸರೋಗೇಟ್ ಮದರ್, ಬಾಡಿಗೆ ತಾಯಿ ಅವಳು. ಇಲ್ದಿರೋ ಗಂಡನ ಡೀಟೇಲ್ಸ್ನ ನಾನೇನು ಹೇಳಿ? ಸೀತಾಗೆ ಹುಟ್ಟಿದ ಮಗು ಸೆರೋಗೆಸಿ ಇಲ್ಲನ? ಹೌದು, ಅದೇ ಸತ್ಯ. ಥ್ಯಾಂಕ್ ಯು ಡಾಕ್ಟರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಇನ್ಫಾರ್ಮೇಷನ್ ಕೊಟ್ರಲ್ಲ, ಅಷ್ಟು ಸಾಕು. ನೋಡಿ, ಇನ್ನು ಮುಂದೆ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ. ಅಕಸ್ಮಾತ್ ಇಲ್ಲಿ ನಡೆದಿದ್ದೇನಾದರೂ ಪೊಲೀಸವ್ರು ಕೇಳಿದ್ರೆ ನಾನು ಹೇಳಿದ್ದನ್ನು ಮಾಡದೆ ಸುಮ್ಮನೆ ಬಿಡೋದಿಲ್ಲ. ಓಕೆ? ಓ, ಟ್ಯಾಬ್ ತಗೊಂಡಿ ಡಾಕ್ಟರ್ ಮೇಡಮ್. ಬಾಯ್. ಯಾರು ಇವನು? ನನ್ನನ್ನಿಷ್ಟೆಲ್ಲ ಹೆದರಿಸಿ ಸೀತಾ ಬಗ್ಗೆ ಯಾಕೆ ತಿಳ್ಕೊಂಡ?
ಸೀತಾ ಸೀತಾ ಸಿಹಿ ನಿನ್ ಮಗಳು ಸೀತಾ. ನೀನು ಸರೋಗೇಟ್ ಮದರ್ ಆಗಿ ಅವಳನ್ನ ಹೆತ್ತಿರ್ಬೋದು, ಆದ್ರೆ ಅವಳಿಗೊಂದು ಜೀವನ ಕೊಟ್ಟು ಪ್ರೀತಿ ಕೊಟ್ಟಿರೋದು ನೀನು ಸೀತಾ. ಈಗ ತಂದೆ ಪ್ರೀತಿ ತೋರಿಸೋದಿಕ್ಕೆ ರಾಮ್ ಕೂಡ ಇದ್ದಾರೆ. ಈಗ ಅವ್ರ ಬಯೋಲಾಜಿಕಲ್ ಪೇರೆಂಟ್ಸ್ ಬಂದು ನನ್ ಮಗಳನ್ನ ವಾಪಸ್ ಕೊಡು ಅಂತಂದ್ರೆ ನಿನಗೇನ್ ಹೇಳ್ಬೇಕು ಅಂತ ಗೊತ್ತಲ್ವಾ ಸೀತಾ? ಗೊತ್ತಲ್ವಾ ಸೀತಾ? ಸಿಹಿ, ನನಗೆ ಯಾಕೆ ಈ ಥರ ಕನ್ಸು ಬಿತ್ತು? ಈ ಕನ್ಸಿಗೆ ಏನು ಅರ್ಥ? ಬೆಳಗಿನ ಜಾವದ ಕನಸು ನಿಜ ಆಗತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಕನಸು ನನಗೇನು ಸೂಚನೆ ಕೊಡ್ತಿದೆ? ಏನಿದು? ನೀನು ಸರೋಗೇಟ್ ಮದರ್ ಆಗಿ ಅವಳನ್ನ ಹೆತ್ತಿರ್ಬೋದು, ಆದ್ರೆ ಅವಳಿಗೊಂದು ಜೀವನ ಕೊಟ್ಟು ಪ್ರೀತಿ ಕೊಟ್ಟಿರೋದು ನೀನು ಸೀತಾ. ಈಗ ಅವ್ರ ಬಯೋಲಾಜಿಕಲ್ ಪೇರೆಂಟ್ಸ್ ಬಂದು ನನ್ ಮಗಳನ್ನ ವಾಪಸ್ ಕೊಡು ಅಂತಂದ್ರೆ ನಿನಗೇನ್ ಹೇಳ್ಬೇಕು ಅಂತ ಗೊತ್ತಲ್ವಾ ಸೀತಾ? ಈಗ ಸಿಹಿ ನನ್ನ ಮಗಳು, ಇನ್ಯಾರಿಗೂ ನಾನು ಸಿಹಿನ ಬಿಟ್ಕೊಡಲ್ಲ.